ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿತ್ತಿದ್ರೆ ಅಂತ ಅನ್ಕೊಂಡೇನಿ. ಆ್ಯಂಡ್ ನಾವು ಕೂಡ ಮಸ್ತ್ ಜಿಂಗದೇವಿ. ಸೊ ಇವತ್ತು ಡೇ 2 ಆಟೋ ಎಕ್ಸ್ಪೋದ ಎಲ್ರಿಪ್ಪ ಅಂತಂದ್ರೆ ನಮ್ಮ ಬಿಜಾಪುರ ವಿಜಯಪುರನಾಗ. ಆ್ಯಂಡ್ ಈಗೆಲ್ಲ ಹೊಂಟಿದ್ರಿಪ್ಪ ಅಂತಂದ್ರೆ ಈಗ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ಕೊಂತೇವೆ. ಆಲ್ಮೋಸ್ಟ್ ನಿನ್ನೆ ಎಷ್ಟು ಜನ ಬಂದಿದ್ರಿಪ್ಪ, ಲಿಟ್ರಲಿ ಥ್ಯಾಂಕ್ಸ್, ಹ್ಯಾಡ್ಸ್ ಆಫ್. ಭಾಳ ಜನ ಬಂದಿದ್ರಿ, ಭಾಳ ಜನ ಬಂದು ವೇಟು ಮಾಡಿದ್ರಿ, ಭಾಳ ವೇಟ್ ಮಾಡಿಸಿದವ್ರಿಗೆ ಸಾರಿ, ಯಾಕಂದ್ರೆ ಬರೋದು ಸ್ವಲ್ಪ ಲೇಟ್ ಆತ ಅದ್ರ ಸಂಬಂಧ. ಆ್ಯಂಡ್ ನಿನ್ನೆ ಬಂದಾಗ ಅವ್ರು ಏನೇನು ಹತ್ತಿದ್ರೆ ನಮ್ಮ ಬಿಜಾಪುರ ಎಕ್ಸ್ಪ್ಲೋರ್ ಮಾಡಿರಿ ಅಕ್ಕ ಅಣ್ಣ ಅಂತ ಹತ್ತಿದ್ರೆ, ಅದರ ಸಂಬಂಧ ಈಗೆಲ್ಲ ಹೊಂಟಿದ್ರಿಪ್ಪ ಅಂದ್ರೆ ಗೋಲ್ ಗುಂಬಜ್ ಆಮೇಲೆ ಬೇರೆ ಎಲ್ಲ ಟೆಂಪಲ್ಸ್ ಏನೇನದಾವಲ್ಲ ಅವನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಣಂತೆ. ಆ್ಯಂಡ್ ಇಲ್ಲಿದು ವಾತಾವರಣ ಎಲ್ಲನೂ ಚಲೋ ಐತಿ. ಆಮೇಲೆ ಭಾಳ ಅಂದ್ರೆ ಭಾಳ ಜನ ಅದಾರ ಇಲ್ಲಿ. ನಮ್ದು ಯೂಟ್ಯೂಬ್ ಫ್ಯಾಮಿಲಿ ಆಯ್ತು, ಇನ್ಸ್ಟಾ ಫ್ಯಾಮಿಲಿ ಆಯ್ತು. ಆ್ಯಂಡ್ ಅದು ಔಟ್ಫಿಟ್ ಚೆಕ್ ತೋರಿಸ್ತೇನೆ ಬರೀ ನಿಮ್ಗೆ. ಎಲ್ಲರೂ ಬೇರೆ ಟೈಪ್ ಔಟ್ಫಿಟ್ ಚೆಕ್ ಮಾಡಿಸಿದ್ರೆ ನಾನು ಔಟ್ಫಿಟ್ ಚೆಕ್ ಗೈಸ್ ಅಸ್ತಟಿಕ ಚೋದಾಗ್ಬಿಟ್ಟೇನಿ. ಇದನ್ನು ಆಮೇಲೆ ತೆಗಿತೇನೆ ರೀ ಬ್ಯಾಗ್, ಯಾರಿಗಾರು ಕೊಡ್ತೇನೆ ಆಮೇಲೆ. ಸುಳ್ಳಂಗೆ ಫೋಟೋ ತೊಗೊಳತ್ತಿದ್ದೆ ಅದ್ರ ಸಂಬಂಧ. ಶಕಿಯಾರ ಭಾಳ ಐತ್ರಿಪ್ಪ ಅದ್ರ ಸಂಬಂಧ, ಯಾಕಂದ್ರೆ ನಮ್ಮ ಕಡೆನೂ ಶಕಿ ಐತಿ. ಹುಡಿ ಹಾಕೊಳತ್ತಿದ್ದೆ, ನಾ ಜಾಕೆಟ್ ಹಾಕೊಳತ್ತಿದ್ದೆ, ಅದ್ರ ಸಂಬಂಧ ಬ್ಯಾಡ್ ತಡಿಪ ಅಂತಂದು. ಮತ್ತು ಇದು ಓವರ್ ಸೈಜ್ ಅಂಗಿ ಹಾಕೊಂಡೀನಿ, ಒಂದು ವಿಂಟೇಜ್ ಎಡಿಷನ್ ಪ್ಯಾಂಟ್ ಹಾಕೊಂಡೇನಿ. ಆ್ಯಂಡ್ ಇದು ಹಿಂಗೆ ನೋಡ್ರಿ, ಮೊನ್ನೆ ತೊಗೊಂಡಿದ್ದೆ ಡೆಕಾತ್ಲೋನಾಗ, ಇವತ್ತು ಯೂಸ್ ಆಗೈತಿ. ಆ್ಯಂಡ್ ಹೋಗೋಣಂತ ನಾಷ್ಟಾನೂ ಮಾಡಿಲ್ಲ, ಏನೂ ಇಲ್ಲ. ಇವ್ರು ಎಷ್ಟ್ರಿಪ್ಪ ಬೆಳಗ್ಗಿಂದ ಹೊಯ್ಕೊಂಡು ಸಾಕಾತಿ. 8 ಗಂಟೆಗೆ ಹೊಂಟಿದ್ವಿ ನಾವು, ಬರಲಿಲ್ಲ ಇವರೇ. ನಾ ರೆಡಿ ಹಾಕೊಂತೇನಿ. ಹುಡುಗಿಯರ್ಕಿಂತ ಹುಡುಗರ ಲೇಟ್ ಮಾಡತ್ತಾರಪ್ಪ. ಚೀರನು ನೀ ಈಗೆಲ್ಲಿ ಬಂದೈತ್ರಿಪ್ಪ ಅಂತಂದ್ರೆ ನಾಷ್ಟ ಮಾಡಕ್ಕೆ ಬಂದೈತಿ. ಇಲ್ಲೇ ನಿನ್ನೆ ಇಲ್ಲಿ ಮ್ಯಾಗಿ ತಿಂದಿದ್ವಲ್ಲ, ಅಲ್ಲೇ ನಾಷ್ಟ ಮಾಡಕ್ಕೆ ಬಂದೀವಿ. ಇಲ್ಲಿ ಪಾವ್ ಬಜಿ ಐತಂತ ಟ್ರೈ ಮಾಡೋಣ. ಮಿಸಲ್ ಪಾವ್ ಬಜಿ ಡಿಫ್ರೆನ್ಸ್ ಏನು ಕಮೆಂಟಾಗ ಹೇಳ್ರಿ. ಕರೆ ಇಲ್ಲಿ ಮಿಸಲ್ ಪಾವ್ ತೊಗೊಂಡೇವಿ, ಪಾವ್ ಬಜಿ ಅಲ್ಲ ಅಂತೆ. ಇವ್ರು ನಂಗೆ ಕರೆಕ್ಟ್ ಮಾಡಿದ್ರೆ ನಂಗೆ ಗೊತ್ತಿಲ್ಲ ಅದ್ರದ್ದು. ಆ್ಯಂಡ್ ಮಿಸಲ್ ಪಾವ್ ತಿಂದೆ, ಕೋಲ್ಡ್ ಕಾಫಿ ಕುಡ್ದೆ, ಇಲ್ಲಾಂದ್ರೆ ಚಾ ಕುಡ್ದೆ. ಎಲ್ಲಿ ಹೋಗುದ್ರಿಪ್ಪ ಅಂತಂದ್ರೆ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗೋಣಂತೆ. ಆ್ಯಂಡ್ ನೋಡಿ ಒಂದು ಬಿಸಿಲಾರ ಎಷ್ಟು ಐತ್ರಿಪ್ಪ, ಭಾಳ ಖರಾಬ್ ಐತಿ, ಭಾಳ ಅಂದ್ರೆ ಭಾಳ ಬಿಸಿಲು ಐತಿ. ಆ್ಯಕ್ಚುಲಿ ನಂದು ಇನ್ನೊಂದು ಔಟ್ಫಿಟ್ ಇತ್ತೆ, ಬ್ಲ್ಯಾಕ್ ಆ್ಯಂಡ್ ರೆಡ್ ಜಾಕೆಟ್ ಇದ್ದಿತ್ತದ. ಬ್ಲ್ಯಾಕ್ ಏನಾರು ಈಗ ಹಾಕೊಂಡ್ರೆ ಮುಗಿತಿರಪ್ಪ, ಇನ್ನೂ ಅಬ್ಸರ್ವ್ ಮಾಡ್ತೈತಲ್ಲ ಅದು ಹೀಟ, ಇನ್ನೂ ಭಾಳ ಖರಾಬ್ ಶಕೆ ಆಕೈತಿ. ಅದರ ಸಂಬಂಧ ಈಗ ಹಾಕೊಂಡೈತಿಪ್ಪ, ಅಂದ್ರೂ ಬಿಸಿಲೈತಿ. ನೋಡೋಣ ನಾಷ್ಟ ಮಾಡೋಣ. ಆ್ಯಂಡ್ ಇಲ್ಲಿ ನೋಡ್ರಿ, ಇಲ್ಲಿ ತೊಗೊಂಡು ಮಿಸಲ್ ಪಾವ್. ಆ್ಯಂಡ್ ಏನು ಮಾಡತ್ತಾರಪ್ಪ ಅಂದ್ರೆ ಇದನ್ನು ಒಯ್ಯಾತಿಲ್ಲ ಈಗ, ಇವೆರಡು ಇಲ್ಲೇ ಇರ್ತಾವೆ. ಒಂದು ಇದು ಬೈಕ್ ಒಯ್ಯಾತೀವಿ, ಇದು ಒಯ್ಯಾತಿಲ್ಲ. ಒಂದಿದೆ GT 4 ಕೋಲ್ಡ್ ಸ್ಟಾರ್ಟ್ ಮಾಡತ್ತಾರ ಗಾಡಿ ಎಲ್ಲ. ಅದು ಹೆಂಗೆ ಅವಾಜ್ ಬರ್ತೈತೆ ನೋಡ್ರಿ, ಇದ ಮತ್ತಿದ ಅದ್ರದ್ದು ಅವಾಜ್ ಐತಿ. ಕರೆದು ಮುಂದೆ ಹಚ್ಚತ್ತಾರೆ. ಭಾಳ ಖರಾಬ್ ಪಿಕ್ಚರ್ ಆತಿರ್ಪ ಫ್ಯಾಮಿಲಿ. ಇಲ್ಲಿ ನೋಡ್ರಿ, ಇಲ್ಲಿ ಬ್ಯಾಗಿಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ದದ ಇದನ್ನ ಸಿಡಿತದೆ, ಎಕ್ಸಾಸ್ಟ್ ಇದೆ. ಎದ್ರದಿರಪ್ಪ ಅಂತ ಬೆನ್ನಿಲಿದೆ, ಇಲ್ಲಿ ಕೈ ಕಡೆನೂ ಸಿಡಿತೆ, ಹಂಗಿನೂ ಬೋಣಿಗೆ ಆತ. ಎಷ್ಟೇ ಲೈಟ್ ಕಲರ್ ಹಾಕೊಂಡಾಗ ಹೊಲಸು ಮಾಡ್ಕೋಬಾರ್ದು ಅಂತಂದ್ರೆ ಮತ್ತೂ ಹೊಲಸಾಗೆ ಬಿಡ್ತೈತಿ. ನೋಡ್ರಿಪ್ಪ ಇಲ್ಲಿ ಅಷ್ಟು ಕಾಣತಿಲ್ಲ ಅದ, ಕರೆ ಇಲ್ಲೇ ಸ್ವಲ್ಪ ಆಗೈತಿ. ಆಮೇಲೆ ಇಲ್ಲೆಲ್ಲ ಸಿಡಿತಿಪ್ಪ, ಕರೆ ಕೈ ಭಾಳ ಸಿಡಿತೈತಿ, ಬರ್ಸ್ಕೊಂಡೇನ. ಇದರ್ದ ನೋಡ್ರಿಪ್ಪ, ಇದರ ಫುಲ್ ಇಲ್ಲೆಲ್ಲ ಸಿಡ್ದೈತಿ. ಇಲ್ಲಿ GTಗೂ ಸಿಡ್ದೈತೆ, ತೋರಿಸ್ತೈತೆ ತಡ್ರಿ ನಿಮಗೆ ಏನು ಸಿಡ್ದೈತಂತೆ. ಎಲ್ಲ ಹೆಂಗೆ ಸಿಡ್ದೈತೆ ನೋಡ್ರಿ. ಇದೇ ನಾ ಇದ್ರ ಕಡೆ ನಿಂತೇನಿದೆ, ನಿಂಗೆ ಒರೆಸ್ಕೊಂತೆ ಅದು ಸಿಡ್ದು ಬಿಡ್ತಿರಪ್ಪ ನನಗೂ. ಒಂದು ಹಾಯಾಬುಸ ಐತಿ, ಇಲ್ಲಿ ಬೆಂಗಳೂರಿನ ಕುಂತೈತಿ, ಇಲ್ಲಿ GT ಐತಿ, ಅತ್ತ ಸೈಡ್ ಎಲ್ಲ ಬೈಕ್ ಐತಿ. ಆ್ಯಂಡ್ ನಾವು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊಂಟಿದ್ವಲ್ರಿ, ಇಲ್ಲೇ ನಿಯರ್ ಬೈ ಐತೆ. ಆಮೇಲೆ ಅವ್ರು ಏನಂದ್ರೆ ಇದು ಬೈಕ ಫಸ್ಟ್ ವಾಷಿಂಗ್ ಕೊಡ್ಬೇಕು, ವಾಷಿಂಗ್ ಕೊಟ್ಟೆ ನೆಕ್ಸ್ಟ್ ಹೋಗೋಣ. ಲೆಟ್ಸ್ ಗೋ. ಆ್ಯಂಡ್ ಈಗ ಬಂದಿಲ್ಲ ಬೈಕ್ ಪಾರ್ಕ್ ಮಾಡೈತಿ. ಆ್ಯಂಡ್ ಭಾಳ ಜನ ಅದಾರ. ಎಷ್ಟು ಜನ ಅದಾರ ನೋಡ್ರಿ ಬೈಕ್. ಆ್ಯಂಡ್ ಹೋಗೋಣ ಒಂದು ಬರೀ ಟಿಕೆಟ್ ಕೌಂಟರ್ ಐತೆ ಅನಿಸ್ತೈತಿ, ಟಿಕೆಟ್ ತೊಗೊಂಡು ಹೋಗೋಣ. ಇಲ್ಲಿಂದನೇ ಕಾಣತೈತಿ ನೋಡ್ರಿ ಗೋಲ್ ಗುಂಬಜ್. ಟಿಕೆಟ್ ಕೌಂಟರ್ಗೆ ಎಷ್ಟು ರಶ್ ಐತ್ರಿಪ್ಪ. ನಾವೇನು ಮಾಡ್ಬಿಟ್ಟೇವ್ರಿಪ್ಪ ಅಂತಂದ್ರೆ ಆನ್ಲೈನಾಗ ಟಿಕೆಟ್ ತೊಗೊಂಡ್ಬಿಟ್ಟೇವಿ. ಒಂದು ಫೋನಿಂದ 5 ಬರ್ತಾವ ಮ್ಯಾಕ್ಸಿಮಮ್. ನಾವು ಒಂದು ಫೋನ್ಲೆ 5 ಮಾಡಿ, ಇನ್ನೊಂದು ಫೋನ್ಲೆ 3 ಮಾಡೀವಿ. ಅಲ್ಲಿಂದ ಪಾಳೆನಾಗ ನಿಲ್ಲಕ್ಕೂ ಇದ ಚಲೋ. ಆ್ಯಂಡ್ ಒಂದು ಟಿಕೆಟಿಗೆ ಎಷ್ಟು ಬಿದ್ದೈತ್ರಿಪ್ಪ ಅಂದ್ರೆ 20 ರೂಪೀಸ್. ಆ್ಯಂಡ್ ಇಲ್ಲಿ ನೋಡ್ರಿ ಆನ್ಲೈನ್ ಬೆಸ್ಟ್. ಸೊ ಏನ್ರಿಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಹಿಂಗೆ ಕಾಣತ್ತಿಲ್ಲ ಅದೇ ಗೋಲ್ ಗುಂಬಜ್. ಆ್ಯಂಡ್ ಇನ್ನೊಂದು ಏನ್ರಿಪ್ಪ ಅಂತಂದ್ರೆ ಅಲ್ಲಿ ಹೆಲ್ಮೆಟ್ ಅಲೋ ಮಾಡಲಿಲ್ಲ. ಅಂದ್ರೆ ಹೆಲ್ಮೆಟ್ ಅಲೋ ಐತೆ, ಅದ್ರೊಳಗೆ ಗೋಪ್ರೋ ಐತಲ್ಲ, ಅದ್ರ ಸಂಬಂಧ ಗೋಪ್ರೋ ಬಿಡೋಂಗಿಲ್ಲ ಅಂತಂದ್ರೆ ಅದಕ್ಕೆ ಲಗೇಜ್ ರೂಮ್ನಾಗ ಇಡಕ್ಕೆ ಹೋಗುತ್ತೆ. ಆಮೇಲೆ ಇಫ್ ಇನ್ ಕೇಸ್ ನೀವೇನೋ ಬ್ಯಾಗ್ ಅದು ತರತ್ತೀರಿ ಅಂತಂದ್ರೆ ತಿನ್ನೋ ಸಾಮಾನು ಏನು ತರಬಾರ್ದ್ರಿ, ಲೈಕ್ ಚಿಪ್ಸ್ ಕುರ್ಕುರಿ ಅಂತದ್ದು. ಯಾಕಂದ್ರೆ ಇಲ್ಲಿಂದೆಲ್ಲ ತೊಗೊಂಡೋಗಿ ಅಲ್ಲಿ ಕುಂತಿಂದ ಅಲ್ಲೆಲ್ಲ ಕಸಾದು ಮಾಡ್ತಾರಂತಂದು ಅದ್ರ ಸಂಬಂಧ ಏನೂ ಬಿಡಾತಿಲ್ಲ. ಬ್ಯಾಗ್ ಒಯ್ಬೋದೆ, ನಾರ್ಮಲ್ ಬ್ಯಾಗ್ ಏನಾರು ನಿಮ್ದು ಏನಾರು ಬೇರೆ ಥಿಂಗ್ಸ್ ಇತ್ತ ಇಟ್ಕೋಬೋದ. ಫೋನ್ ಅಲೋ ಐತಿ, ಫೋನಾಗಿನ ಕ್ಯಾಮ್ರಾ ಅಲೋ ಐತಿ, ಕರೆಕ್ಟ್ ಗೋಪ್ರೋನಾಗಿಂದಿಲ್ಲ ಅಂತ ಅದ್ರ ಸಂಬಂಧ ಹೆಲ್ಮೆಟಲ್ಲಿ ಇಟ್ಟು ಬರಕ್ಕೆ ಹೋಗ್ಯಾರ. ತಿನ್ನೋದು ಸಾಮಾನು ಏನೂ ಅಲೋ ಇಲ್ಲ. ಸೊ ಬರಾತಿರ ಅಂದ್ರೆ ತೊಗೊಂಬರ್ಬೇಡಿ. ಕರ್ನಾಟಕ ಫೇಮಸ್ ಬಿಜಾಪುರ್ನಾಗಿದ್ದು ಗೋಲ್ ಗುಂಬಜ್ ಈಸ್ ಹಿಯರ್.
ಆ್ಯಂಡ್ ಇನ್ನೊಂದೇನ್ರಿಪ್ಪ ಅಂತಂದ್ರೆ ಇಲ್ಲಿ ಸ್ಲೀಪರ್ಸ್ ಅಲಾವಿಲ್ಲ ನೋಡ್ರಿ, ಕೆಳಗಿಟ್ಟು ಹೋಗ್ಬೇಕು ಹೊರಗೆ. ಯಾರು ತೊಗೊಂಡ್ರಿ ಅಂದ್ರೆ ಪಿಕ್ಚರ್ ಓದ್ ಮುಗಿಯೈತೆ. ಅದ್ರ ಸಂಬಂಧ ಅಲ್ಲಿ ಏನೋ ಕೌಂಟ್ರ್ ಐತಾನ ಆ ಥರ ಲೋಗೋನ ಬೇಕಾರೆ ರೊಕ್ಕ ಕೊಟ್ಟದನ್ನು ಶೂಸ್ ಅದ ಅವ್ರ ಕಡೆ ಕೊಟ್ಟೋಗೋಣಂತ. ಇಲ್ಲಿ ಇಟ್ರೆ ಹೇಳಕ್ಕೆ ಬರಂಗಿಲ್ಲ. ಎಂಟ್ರೆನ್ಸ್ ನೋಡ್ರಿ ಇಲ್ಲಿ ಹೆಂಗೈತೆ ಒಳಗೆ ಬಂದು ಕೂಳಿ. ಆ್ಯಂಡ್ ಇಲ್ಲಿ ನೋಡ್ರಿ ವೇ ಟು ವಿಸ್ಪರ್ ಗ್ಯಾಲರಿ. ಇಲ್ಲಿ ಒಳಗೆ ಹೋಗೋದು ಮ್ಯಾಲೆ ಹತ್ಬೇಕಲ್ಲಿ, ಅಲ್ಲಿ ಓದಿರ್ಬೇಕು. ಯಾರ ಹೆಸರು ಕರಿತೀರಲ್ರಿ ಅದ್ರ 7 ಹೆಸರೇ ಬರ್ತೈತೆ ಅದು. ಈಗ ಇನ್ ಕೇಸ್ ಪ್ರತೀಕ್ಷಾ ಅಂದ್ರೆ ಪ್ರತೀಕ್ಷಾ ಅಂತ 7 ಟೈಮ್ಸ್ ಕೇಳ್ತೈತೆ. ಇದೇ ಫೇಮಸ್ ಇರೋದೆ ಇದ್ರ ಸಂಬಂಧನ. ಇಲ್ಲಿಂದನ ಹಾಶ್ ಹೋಗಿವಿ ನಾವು, ಇಲ್ಲಿಂದ ಹೋಗೇವಿ. ಇಲ್ಲಿಂದ ಹಾಶ್ ಒಳಗೆ ಹೋಗಿ ಸುತ್ತ ಈಗ ಇಲ್ಲಿಂದ ಹೋಗ್ಬೇಕಂತ್ರಿ. ಮತ್ತೆ ಈ ಕಡೆ ಸ್ಟೆಪ್ಸ್ ನೋಡ್ರಿ ಇಲ್ಲಿ ಎಷ್ಟು ದೊಡ್ಡದ ಲಿಟ್ರಲಿ. ಮತ್ತೆ ಕಂಟಿನ್ಯೂ ಹಂಗೆ ಐತದ ಮ್ಯಾಲೆ ಹಿಂಗೆ ಸುತ್ತೊಡ್ದೆ ಸ್ಟೆಪ್ಸ್ ನೋಡ್ರಿ ನೀವು. ಬರೀ ಇವು ಕ್ಯಾಮ್ರಾನಾಗ ಇನ್ನಷ್ಟು ಕಾಣತಿಲ್ಲ ಗೊತ್ತಿಲ್ಲ, ಕರೆ ಮನ್ಕಾಲ್ ಮಟ್ಟ ಅದಾವ ಒಂದೊಂದು ಸ್ಟೆಪ್. ನೋಡ್ರಿ ಇಲ್ಲಿ ಇಲ್ಲೇನೋ ಒಂದು ರೋಡ್ ಐತಿ ಹಿಂಗೆ ಹೋಗಾಕ ಕಾಣತೈತೆ. ಅಲ್ಲೇನೋ ಐತೆ ಹೋಗೋದು. ಇಲ್ಲೇನೋ ನೋಡ್ರಿ ಇಲ್ಲೇನೋ ಐತೆ ಒಂದು ಹೋಗೋದೇನೆ. ಅಂಡಿಲ್ ನೋಡ್ರಿ ಫುಲ್ ಊರ ಕಾಣತೈತಿ ಇಲ್ಲಿ ಆಲ್ಮೋಸ್ಟ್. ಚೈನ್ ಅಂತ ನೋಡ್ರಿ ಇಲ್ಲಿ ಪೂರಾ ಬಂದ್ ಮಾಡ್ಯಾರ ಎಲ್ಲಾರು. ಲಾಕ್ ಎಲ್ಲಾರು ಬ್ಯಾರೆಯವ್ರು ಬೆಟ್ ಆಗಕ್ ಬರೋರು ಹೆದರಾತಾರೆ. ಇಂಡಿಗಲ್ ಬಂದಿದ್ರಿಪ್ಪ ಅಂತಂದ್ರೆ ಊಟ ಮಾಡಕ್ಕೆ. ಅದಕ್ಕೆ ಟೈಮ್ ಎಷ್ಟಾಗೈತಿಪ್ಪ ಅಂತಂದ್ರೆ 2:35 ಆಗೈತಿ. ಆ್ಯಂಡ್ ಈಗ ಇಲ್ಲಿ ಊಟ ಮಾಡಕ್ಕೆ ನಾವು ಎಲ್ಲ ಸ್ಟಾಕ್ ಆಗ್ಬಿಟ್ಟೈತಿ. ಟೈಮ್ ಎಲ್ಲಿ ಸದ್ ಕಟ್ಕೊಂಡು ಟೈಮ್ ಎಷ್ಟಾಗೈತಿಪ್ಪ ಅಂತಂದ್ರೆ ಎಷ್ಟಾಗಿತ್ತು. ಸ್ವಲ್ಪ ಜನ ಆಲ್ಮೋಸ್ಟ್ ಅಲ್ಲಿ ಬಂದು ವೇಟ್ ಮಾಡತ್ತಾರೆ. ನಂಗೆ ಟೆಕ್ಸ್ಟ್ ನೋಡತ್ತಿದ್ದೆ. ಈಗ ಇವೆಂಟ್ ಕಡೆ ಬಂದಿದ್ದು ನೀವೆಲ್ಲದಿರ ಅನ್ನತ್ತೀರ. ಎಕ್ಸ್ಪ್ಲೋರ್ ಮಾಡಕ್ಕೆ ಬಂದಿದ್ವಿ ಬಿಜಾಪುರ. ಅಲ್ಲಿ ಹೋಗಿ ಮತ್ತೆ ವಾಪಸ್ ಬಿಟ್ಟೆ ನೆಕ್ಸ್ಟ್ ಟೈಮ್. ಬೈ ಚಾವಿ ಕಳೆದು ಕೆಳಂಗಿನ ಇಲ್ಲ, ಒಟ್ಟ ಚಾವಿ ಟೆನ್ಷನ್ ಇರಂಗಿಲ್ಲ, ಕೆಳಂಗಿನ ಇಲ್ಲ. ಶಿವಗಿರಿ ಈಗ ಬಂದೇವ್ರಿಪ್ಪ ಅಂತಂದ್ರೆ ಶಿವಗಿರಿಗೆ ಬಂದೇವಿ. ಇಲ್ಲೇನೋ ಶಿವ ಅವ್ರದ್ದು ದೊಡ್ಡ ಮೂರ್ತಿ ಐತಂತ, ಅದು ನೋಡಕ್ ಬಂದೇವಿ. 86 ಫೀಟ್ ಐತಂತೇನ ಇಲ್ಲ ನೋಡ್ರಿ. 86 ಫೀಟ್ ಐತಂತಿದೇನೋ ಶಿವಗಿರಿ. ಇಲ್ಲೇನು ತೊಗೊಂಡೈತ್ರಿಪ್ಪ ಅಂತಂದ್ರೆ ಕಾಟನ್ ಕ್ಯಾಂಡಿ. ಇಂಡಿಗಲ್ಲಿ ಬಂದೇವ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇಬ್ರಾಹಿಂ ರೋಜಾ ಅಂತ. ಇದು ಫೇಮಸ್ ಬಿಜಾಪುರ್ನಾಗಿಂದ, ವಿಜಯಪುರನಾಗಿಂದ. ದೂರಿಂದನೇ ಅಷ್ಟು ಮಸ್ತ್ ಕಾಣತೈತಿ. ಆ್ಯಂಡ್ ಅಲ್ಲಿ ಗೋಲ್ ಗುಂಬಜ, ಇಬ್ರಾಹಿಂ ರೋಜಾ ಮತ್ತು ಇನ್ನೊಂದೆರಡು ಪ್ಲೇಸಸ್ ನೋಡ್ಕೊಂಡು ಊಟ ಮಾಡಿ ಈಗಲ್ಲಿ ಬಂದೇವ್ರಿಪ್ಪ ಅಂತಂದ್ರೆ ವಾಪಸ್ ರೂಮಿಗೆ. ಟೈಮ್ ಎಷ್ಟಾಗೈತ್ರಿಪ್ಪ ಮೇಡಮ್, ಈಗ ಜಸ್ಟ್ ರೂಮಿಗೆ ಬಂದೇವ್ರಿ. ಆ್ಯಂಡ್ ಫ್ರೆಶ್ ಅಪ್ ಆಗಿ ಮತ್ತೆ ಅಲ್ಲಿ ಹೋಗ್ಬೇಕ್ರಿಪ್ಪ ಅಂತಂದ್ರೆ ಒಬ್ರು ಇನ್ಸ್ಟಾಗ್ರಾಮ್ನಾಗ ನಂಗೆ ಟೆಕ್ಸ್ಟ್ ಮಾಡಿದ್ರು. ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಅವ್ರು ಮೀಟ್ ಆಗೋಣ ಅಂತ ಅನ್ನತ್ತಿದ್ರು. ಆಮೇಲೆ ಅವ್ರದ್ದು ಒಬ್ಬರು ಪರಿಚಯದವರು ಇನ್ನು ಕೆಟುಕೆ ಮಾಡಿ ಬಂದಿದ್ರಂತೆ. ಅದರ ಸಂಬಂಧ ನಾ ಸೋಲೋ ಹೋಗಿದ್ದು ನೋಡಿ ಸ್ವಲ್ಪ ಮಾತುಕತೆ ಅದು ಮಾಡೋಣ ಅಂತಂದ್ರೆ ಈಗ ಅಲ್ಲಿ ಹೋಗ್ಬೇಕು ಫ್ರೆಶ್ ಅಪ್ ಆಗಿ. ಆ್ಯಂಡ್ ನೋಡೋಣ ಅಂತ ನಿಮಗೆ ಹೇಳ್ತೇನೆ. ಬರೀ ಇಷ್ಟು ರೂಮಿಗೆ ಬಂದಿತ್ತು ಮತ್ತೆ ವಾಪಸ್ ಡ್ರೆಸ್ ಮಾಡಿ ಅಲ್ಲಿ ಹೊಂಟಿದ್ರಪ್ಪ ಅಂದ್ರೆ ಹೇಳಿದ್ದೆಲ್ಲ ಒಂದು ಕಾಲೇಜಿಗೆ ಕರ್ತಾರೆ. ಕಾಲೇಜ್ ಹೆಸರು ಅದ ಹಾಂ, ಅದು ಕಾಲೇಜ್ ಹೆಸರಿಗೆ ಹೊಂಟೇವ್ರಿ. ಅಲ್ಲ ಕಾಲೇಜ್ ಹೆಸರಿಗಲ್ಲ, ಕಾಲೇಜಿಗೆ ಹೊಂಟೀವಿ. ಅವರು ಕೆಟುಕೆಗೆ ಹೋಗಿದ್ರಂತೆ. ಕೆಟುಕೆ ಕಾಶ್ಮೀರ ಹೋಗಿದ್ರಂತೆ. ಅದರ ಸಂಬಂಧ ನಾ ಸೋಲೋ ರೈಡ್ ಮಾಡೇನಂತ ಅವ್ರು ಹೇಳ್ಯಾರ. ಅವ್ರಿಗೆ ಒಬ್ಬರು ಹೇಳಿದ್ರೆ ಅದ್ರ ಸಂಬಂಧ ಅವ್ರು ಇಲ್ಲ ನಾ ಮಾತಾಡ್ಬೇಕು ಬೆಟ್ಟ ಆಗ್ಬೇಕಂತ. ಅದ್ರ ಸಂಬಂಧ ಈಗ ಅಲ್ಲಿ ಕಾಲೇಜಿಗೆ ಹೋಗ್ಬೇಕು. ಆ್ಯಂಡ್ ಡ್ರೆಸ್ ಚೇಂಜ್ ಮಾಡೋಣ. ಈಗ ಜಸ್ಟ್ ಅಲ್ಲಿ ನಮ್ಮ ಭೂಜಾ ಮೇಲೆ ಹೋಗಿ ಫೋಟೋ ತೊಗೊಂಬಂದಿವಿ. ಮಸ್ತ್ ಬಂದಾವೆ. ಫ್ರೆಶ್ ಅಪ್ ಆಗಿ ಲೆಟ್ಸ್ ಗೋ. ಆ್ಯಂಡ್ ಯೂಟ್ಯೂಬ್ ಫ್ಯಾಮಿಲಿ ಇಷ್ಟು ಜನ ಬಂದಿದ್ರಿಪ್ಪ ಹೇಳ್ತೀನಿ ನಾ. ಇವತ್ತು ಲಿಟ್ರೇನೇ ಒಂದು ಸೆಕೆಂಡ್ ಮಾತಾಡೋಕ್ಕಾಗತ್ತಿಲ್ಲ. ಆ್ಯಂಡ್ ಇವತ್ತು ಲಿಟ್ರಲಿ ನಾವು ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿದ್ವಿ ವಿಜಯಪುರ. ಆ್ಯಂಡ್ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕೆ ಹೋಗಿದ್ವಿರಿಪ್ಪ ಗೋಲ್ ಗುಂಬಜ್ ಅದನ್ನೆಲ್ಲ ಆಟಾಡೋಕ್ಕೆ. ಕರೆ ಪಾಪ ಎಷ್ಟೊಂದು ಜನ ಒಂದು ಮುಂಜಾನೆ ಯಾವಾಗ ಗೇಟ್ ದಾಟಿ ಹೋಗ್ಯವಲ್ಲ ಬೈಕ್ ತೊಗೊಂಡೆ, ಅವಾಗಿಂದನೂ ವೇಟ್ ಮಾಡತ್ತಾರಂತೆ. ಈಗ ಬರ್ತಾರೆ ಅವಾಗ ಬರ್ತಾರಂತೆ. ಸಾರಿ ರೀಪ್ಪ ಯಾರ್ಯಾರಿಗೆ ವೇಟ್ ಮಾಡ್ಸೈತಿ ಲಿಟ್ರಲಿ ಸಾರಿ. ಯಾಕಂದ್ರೆ ಸ್ವಲ್ಪ ಜನ ಹೆಂಗಿರ್ತಾರಪ್ಪ ಅಂತಂದ್ರೆ ಆಲ್ಮೋಸ್ಟ್ ಜನ ವೇಟ್ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಹೆಂಗಿರ್ತಾರೆ, ಈಗೇನು ದೊಡ್ಡಿದ್ದಾನೆ ಅವ ಏನು ದೊಡ್ಡಿದ್ದಾನೆ ಸೆಲೆಬ್ರಿಟಿ ನಾವೇನು ಮಾಡಬೇಕು, ವೇಟ್ ಮಾಡೋಕ್ಕಾಗೋದಿಲ್ಲ, ಬೇಕಂತ ವೇಟ್ ಮಾಡ್ಸತ್ತಾರ ನೋಡಿವ್ರೆ ಹಂಗಂತಿರ್ತಾರೆ. ಆಲ್ಮೋಸ್ಟ್ ಎಲ್ಲರೂ ಅಂತಲ್ಲ, 100% ನಾವು ಒಂದು 0.2%, 0.3%. ಕರೆ ಲಿಟ್ರಲಿ ನಾರು ಮನಸ್ಸಿಂದ ಸಾರಿ ಕೇಳತ್ತೆ ನಿಮಗೆ ಏನಾರು ವೇಟ್ ಮಾಡಿಸಿದ್ರೆ. ಯಾಕಂದ್ರೆ ಅಲ್ಲೆಲ್ಲ ಹೋಗಿ ಬರೋದು ಲೇಟ್ ಆತೆ. ಅಲ್ಲಿಂದ ಹುಡ್ಕೊಂಡು ಬಂದೆ. ಮತ್ತೆ ಒಮ್ಮೆ ಹುಡ್ಕೊಂಡು ಬಂದ್ಕೊಳ್ಳಿ ರೂಮಿಗೆ ಬಂದ್ಕೊಂಡು ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಲ್ಲ, ಅದ್ರ ಸಹ ಮಾತಾಡೋಕ್ಕಾಗತ್ತಿಲ್ಲ. ಡ್ರೆಸ್ ಏನು ಮಾಡ್ತೀನಿ, ಔಟ್ಫಿಟ್ ಚೆಕ್ ಮಾಡಿಸ್ತೀನಿ. ಟಂಟಡಾನ್. ಆ್ಯಂಡ್ ಔಟ್ಫಿಟ್ ಚೇಂಜ ಹೇಳಿದೆ ಅಲ್ರಿ ನಾ. ಇದು ರೇಸಿಂಗ್ ಜಾಕೆಟ್ ಹಾಕೊಂಡೀನಿ, ಬ್ಲ್ಯಾಕ್ ಆ್ಯಂಡ್ ಔಟ್ಫಿಟ್ ಚೆಕ್.
ಔಟ್ಫಿಟ್ ಚೆಕ್ ಹಿಂಗೆ ಮಾಡ್ತೀನಿ ನಾ ಸ್ವಲ್ಪ ಔಟ್ಫಿಟ್ ಚೆಕ್ ಡಿಫ್ರೆಂಟ್ ಇರ್ತೈತಿ ಆ್ಯಂಡ್ ಈಗ ಹೊಂಟಿದ್ರಪ್ಪ ಅಂದ್ರೆ ಅದು ಕಾಲೇಜ್ ಇಲ್ಲಿ ನಿಯರ್ ಬೈ ಐತಂತೆ ಆ್ಯಂಡ್ ಹೋಗುನ ಅಲ್ಲೇ ಅವ್ರ ಪಾಪ ಅವಾಗಿಂದನೂ ಟೆಕ್ಸ್ಟ್ ಮಾಡತ್ತಾರೆ ಇದೇನು ಜಿಂಕಿ ಕಟಿಂಗ್ ಆದಂಗೆ ಆತ್ಲ ಭೂಮಿಕಾಗತ್ಲಿ ಐ ಐ ಬೈ ಏ ಹಾಂ ಇದ್ರಾಗ ಒಂದು ವಿಡಿಯೋ ಮಾಡ್ಬೇಕಂತ ಐತ್ರಿ ನಂಗೆ ಅಮಿಯಂಗ್ರ್ ಅಂತಂದು ರೆಡ್ ಐತ್ಲ ರೇಸಿಂಗ್ ಅಂತ ಬರ್ದೈತಿ ಇನ್ನೊಂದು ಆ್ಯಕ್ಚುಲಿ ಇದು ಬ್ಲ್ಯಾಕ್ ಕಲರ್ನಾಗೂ ರೇಸಿಂಗ್ ಅಂತಿತ್ತು ಖರೆ ಅದು ಮತ್ತೆ ಇನ್ನೊಂದು ಸತ ಇಲ್ಲೇ ರೇಸಿಂಗ್ ಜಾತ್ರೆ ಆಗಬಾರ್ದು ಭಾಳ ಸಿಂಪಲ್ ಆ್ಯಂಡ್ ಕ್ಯೂಟ್ ಇರ್ಬೇಕಂತ ಒಂದ್ಸಲ ತೋರಿಸ್ತೀನಿ ನೋಡ್ರಿ ನಿಮ್ಗೆ ಐ ನನ್ನ ಫೋನ್ ಬೀಳ್ತೈತಿ ಲೀಟ್ರ್ ಹಿಂಗೆ ಕಾಣತೈತೆ ನೋಡ್ರಿ ಆ್ಯಂಡ್ ಹೋಗೋಣಂತೆ ಆಲ್ಮೋಸ್ಟ್ ಈಗ ಎಷ್ಟಾಗೈತ್ರಪ್ಪ ಟೈಮ್ ಅಂತಂದ್ರೆ 6:15 ಆಗೈತಿ ಅವ್ರು ಏನಂತಿದ್ರಪ್ಪ ಅಂತಂದ್ರೆ 5:30 ಅದು ಬಿಡ್ರಿ 6 ಮಟ ಅಂದ್ರೆ ಇರ್ರಿ ಅಂತಂದಿದ್ರೆ ನಮ್ದು ಹೇಳತ್ತೀನಿ ಅಲ್ರಿ ಹರ್ ತರಫ್ ಲೇಟ ಹರ್ ಬಾರ್ ಲೇಟ ಎಲ್ಲಿ ಹೋದ್ರು ಲೇಟ ಪಿಕ್ಚರಿಗೆ ಹೋಗ್ತೀರಿ ಲೇಟ್ ಕಾಲೇಜ್ ಹೋಗ್ತೀರಿ ಲೇಟ್ ಲೋಟಸ್ ಹೋಗಿ ಲೇಟ್ ಬಂದಿವಿ ಇಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಿದ್ವಿ ಅಲ್ಲಿ ಲೇಟ್ ಆತ ಮತ್ತೆ ವಾಪಸ್ ಬರೋದು ಲೇಟ್ ಆತ ಅದೇನಂದ್ರಿಪ್ಪ ಹೋಗೋಣಂತಿಗೆ ಆಗಲ್ಲ ಅದೇನಾತಿ ನಂಗೆ ಹೆಂಗೆ ಆಗತ್ತಿದ್ರಪ್ಪ ಅಂದ್ರೆ ಬ್ಲಾಗ್ ಮಾಡೋಕ್ಕಾಗತ್ತಿಲ್ಲಪ್ಪ ಅಂತ ಹಂಗೆ ಅನ್ಸಾತೈತಿ ಆ್ಯಂಡ್ ಫೋಟೋಸ್ ತಗೊಂಡಿದ್ದಲ್ರಿ ಆಗೇಳಿ ಇದು ಔಟ್ಫಿಟ್ ನಾವು ತಗೊಳ್ಳೋಣಂತ ಎದ್ರ ಮೇಲೆಪ್ಪ ಅಂತಂದ್ರೆ ಬೂಸಾನಾಗ ತಗೊಳ್ಳೋಣ ಫುಲ್ಲಿಂಗ್ ಯೂಸ್ ಐತದ 1370 ಬ್ಲಾ 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 CC ಆ್ಯಂಡ್ ಎಸ್ ಏನೇನಾಗ್ತೈತಲ್ಲ ವ್ಲಾಗ್ನಾಗ ಹೇಳ್ತೇನಂತೆ ಕರೆ ಬಿಜಾಪುರ ಎಕ್ಸ್ಪ್ಲೋರ್ ಮಾಡೋದಲ್ಲ ಬಿಜಾಪುರ್ನಾಗಿನ ಜನ ಆ್ಯಂಡ್ ಇಲ್ಲಿ ನೋಡ್ರಿ ಬ್ಯಾಗ್ ಅದು ಮೊನ್ನೆ ಡಿಕತ್ಲಾನಾಗ ತೊಗೊಂಡಿದ್ದೆ ರೀ ನಾ ಎದಕ್ಕೆ ತೊಗೊಂಡಿದ್ದೆ ಅಂತಂದ್ರೆ ಯಾವ್ದು ರೈಡಿಗೆ ಹೊಂಟಿದ್ವಿ ನಾವು ಅದ್ರ ಸಂಬಂಧ ಕರೆ ಅದು ರೈಡ ಕ್ಯಾನ್ಸಲ್ ಆಗ್ಬಿಡ್ತೆ ಮತ್ತು ಅದನ್ನೆಲ್ಲ ಹಾಕೊಂಡು ಯೂಸ್ ಮಾಡೋದಪ್ಪ ಅಂತ ಗೊತ್ತಾಗತ್ತಿದ್ದಿದ್ದಿಲ್ಲ ಅದಕ್ಕೆ अब लिया है तो यूज़ करने का भाई ಇಲ್ಲಿ ನೋಡ್ರಿ ಇಲ್ಲಿ ಆಟೋಕ್ಸ್ ಹೋಗಿ ಬಂದೇವಲ್ಲ ನಾನು ಉಡೇನೇ ಇಲ್ಲ ನನ್ನ ಫೋಟೋ ಕ್ಯಾರಿಲೆ ನಾಳೆ ಹೊಂಟೇವ್ ನಾವು ಇವತ್ತು ನಂಗೆ ಹೇಳಿದ್ರೆ ನೋಡ್ರಿ ಇಲ್ಲಿ ಫೋಟೋ ಕ್ಯಾರ್ ನಂದೆ ನೈಸ್ ಟೈಮ್ ನೋಡ್ರಿ ಇಲ್ಲಿ 10:19 ಆಗೈತಿ ಆ್ಯಂಡ್ ಇನ್ನೂ ಫ್ಯಾಮ್ಲಿ ಬಂದಾರ ಇನ್ಸ್ಟಾ ಫ್ಯಾಮ್ಲಿ ಯೂಟ್ಯೂಬ್ ಫ್ಯಾಮ್ಲಿ ಬಂದಾರ ಆ್ಯಂಡ್ ಇಲ್ಲಿ ನೋಡ್ರಿ ಪಮೋರಿಯನ್ ಬಂದೈತಿ ನೈಸ್ ಕಡೆಂಗಿಲ್ಲ ಅಲ್ರಿ ಬಾಯಿಲ್ ಟಫ್ ಏನು ಮಾಡಂಗಿಲ್ಲ ಅಂದಾರ ಇಲ್ಲವ್ರು ಬಾ ಧಾರವಾಡಿಗೆ ಬರ್ತೀಯನ ಕುಕ್ಕಿ ಐತಿ ಆ್ಯಂಡ್ ಈಗ ಜಸ್ಟ್ ರೂಮಿಗೆ ಬಂದೈತ್ರಿ ಏನು ಪಿಕ್ಚರ್ ಆತ್ರಿಪ್ಪ ನಮ್ಮ ಕೂಡ ಹೇಳ್ತೇನೆ ನಾ ಲಿಟ್ರಲಿ ಅಪ್ಪ ನಮ್ದೊಬ್ಬರೇ ಮ್ಯಾನೇಜರ್ ಏನಾಗೈತ್ರಿಪ್ಪ ಅಂತಂದ್ರೆ ಒಂದು ಆ್ಯಕ್ಚುಲಿ 3-4 ಜನ ಮೆಸೇಜ್ ಮಾಡಿದ್ರೆ ಅಂದ್ರೆ ಹಿಂಗೆ ಸನ್ಮಾನ ಇಟ್ಕೊಂಡೇವು ನಾವು ಬರ್ರಿ ನೀವು ಕೀಟುಕೆ ಮಾಡಿರಿ ಆಮೇಲೆ ನಮ್ಮ ಬಿಜಾಪುರಕ್ಕೆ ಬಂದಿರಿ ನಮ್ಮ ವಿಜಯಪುರಕ್ಕೆ ಬಂದಿರಿ ಅಂತಂದು ಸನ್ಮಾನ ಮಾಡ್ತೀವಿ ಅಂತಂದಿದ್ರೆ ಅವ್ರು 4 ಜನ ಏನು ಮಾಡಿದ್ವಿ ರೀ ನಮ್ದೊಬ್ಬರು ಮ್ಯಾನೇಜರ್ ಅದ ರೀ ಮ್ಯಾನೇಜರ್ ನಂಬರ್ ಕೊಟ್ಟಿದ್ವಿ ನಾವು ಅದೇನಾಗೈತ್ರಿ ಒಬ್ಬರ ಕಾಲೇಜ್ದವ್ರೆ ಇನ್ನೊಬ್ರು ಯಾರು ನಾವೊಬ್ರು ಕಾಲೇಜ್ದವ್ರೆ ಇನ್ನೊಬ್ರು ಯಾರು ಆಮೇಲೆ ಇನ್ನೊಬ್ರು ಹೋಟೆಲ್ದವ್ರೆ ಹಿಂಗೇನೇನು ಐತ್ರಿ ಅದು ಸೀನೆ ಅದೇನಾಗ್ಬಿಟ್ಟೈತಿ ರೀ ಕನ್ಫ್ಯೂಷನ್ ಆಗಿಬಿಟ್ಟೈತಿ ನಾವು ಕಾಲೇಜ್ದವ್ರು ಅಂದ್ಕೊಂಡೆ ಬೇರೆದವ್ರ ಕಡೆ ಹೋಗಿ ಮತ್ತು ಬೇರೆ ಇದಾಗಿ ಅದಾಗಿ ಹೇಳ್ತೇನಲ್ರಿ ಲೊಕೇಶನ್ನ ಎಲ್ಲೋ ಇತ್ತ ಎಲ್ಲೋ ಯಾರ್ದೋ ಮನೆಗೆ ಹೋಗಿ ಮತ್ತು ಬೇರೆ ಕಡೆ ಇದ್ದಿದ್ದ ಬೇರೆ ಕಡೆ ಹೋಗಿ ಪಿಕ್ಚರ್ ಹತ್ತಿರಪ್ಪ ಅದು ಮತ್ತು ಎನಿವೇಸ್ ಅಲ್ಲಿನೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಆಲ್ಮೋಸ್ಟ್ ಸೊ ಹಿಂಗೆ ಪಿಕ್ಚರ್ ಹತ್ತಿರ ಅದೇ ಹೆಂಗೆ ಆಗ್ಬಿಡ್ತೀವಿ ಅಂದ್ರೆ ಕ್ರಾಸ್ ಕನೆಕ್ಷನ್ ಆಗಿಬಿಡ್ತದೆ ಆ್ಯಕ್ಚುಲಿ ಬೇರೆ ಕಡೆ ಹೋಗಿ ಬೇರೆ ಕಡೆ ಹೋಗುತ್ತೆ ಬೇರೆ ಕಡೆ ಹೋಗೋದಿದ್ದು ಈ ಕಡೆ ಹೋಗುತ್ತೆ ಹಿಂಗೇನ ಆತ್ರಿ ಅದು ನಂಗೆ ಹೇಳಕ್ಕೆ ಎಕ್ಸ್ಪ್ಲೇನ್ ಮಾಡಕ್ಕೆ ಬರತ್ತಿಲ್ಲ ಕರೆ ಹಿಂಗೆ ಸೀನ್ ಆಯ್ತು ನಾಳೆ ಮುಂಜಾನೆ ಬಿಡ್ತೀವಿ ಇಲ್ಲಿಂದ ನಾವು ಆ್ಯಕ್ಚುಲಿ ನಾಳೆ ವಿಜಯಪುರದಿಂದ ಇಲ್ಲಿ ಬಿಡಾತಿದ್ವಲ್ಲ ಅಲ್ಲಿ ಕೂಡಲ ಸಂಗಮ ನೋಡ್ಕೊಂಡು ಹೋಗ್ಬೇಕಂತಿತ್ತೆ ಕೂಡಲ ಸಂಗಮ ದೇವರು ಅದನ್ನು ನೋಡ್ಕೊಂಡು ಹೋಗ್ಬೇಕಂತಿತ್ತೆ ಕರೆ ಅದೆಷ್ಟು ಕಿಲೋಮೀಟ್ರ್ ಐತಿರಪ್ಪ ಅಂದ್ರೆ 96 ಕಿಲೋಮೀಟರ್ ಸಮಥಿಂಗ್ ಐತಿ ಆ್ಯಂಡ್ ಆಲ್ರೆಡಿ ಈಗ ಆ ದಿನ ಆಲ್ರೆಡಿ ಟಯರ್ಡ್ ಆಗ್ಯಾರ ನೋಡೋಣಂತ ಇನ್ ಕೇಸ್ ನೆಕ್ಸ್ಟ್ ಟೈಮ್ ಏನಾರ ಬಂದ್ರೆ ಪಕ್ಕ ವಿಸಿಟ್ ಮಾಡೋಣಂತೆ ಬಿಜಾಪುರ ಎಕ್ಸ್ಪ್ಲೋರ್ ಮಾಡಿದ್ವಿ ನಾವು ಇನ್ನೂ ಅಷ್ಟು ಎಕ್ಸ್ಪ್ಲೋರ್ ಮಾಡಿವಿಲ್ಲ ಗೊತ್ತಿಲ್ಲ ಕರೆ ಏನೇನು ಫೇಮಸ್ ಇದ್ವಲ್ಲ ಅವೆಲ್ಲ ನೋಡಿದ್ವಿ ಕರೆ ವಿಜಯಪುರನಾಗ ಸೇರಿದ್ದೀನಿರಿಪ್ಪ ಅಂದ್ರೆ ಇಲ್ಲಿದ್ದ ಜನಗಳೆಲ್ಲರೂ ನಮ್ದು ಯೂಟ್ಯೂಬ್ ಫ್ಯಾಮ್ಲಿ ಆಯ್ತು ಇನ್ಸ್ಟಾಗ್ರಾಮ್ ಫ್ಯಾಮ್ಲಿ ಆಯ್ತು ಇನ್ನೂ ಎಷ್ಟೊಂದು ಜನ ಮೀಟ್ ಆಗೋಕ್ಕಾಗಿಲ್ಲ ಈಗ ಹೆಂಗೆ ಅನ್ಸತ್ತೈತೆ ಅಂದ್ರೆ ಎಷ್ಟು ಜನ ಮೀಟ್ ಆಗ್ಯಾರಪ್ಪ ಅಂತ ಅನಿಸ್ತಿರ್ಬೋದು ಕರೆ ಇನ್ನೂ ಭಾಳ ಜನಕ್ಕೆ ಮಿಸ್ ಆಗೈತಿ ಸ್ವಲ್ಪ ಜನದ ಕಾಲೇಜ್ ಇರ್ಬೋದು ಸ್ವಲ್ಪ ಜನಕ್ಕೆ ನಾವು ರಿಪ್ಲೈ ಮಾಡೋಕ್ಕಾಗಿಲ್ಲ ಇರ್ಬೋದು ಎದಕ್ರಿಪ್ಪ ಅಂತಂದ್ರೆ ನಾವೀಗ ರೈಡ್ನಾಗಿದ್ವಿ ಇಲ್ಲ ಇಲ್ಲೆಲ್ಲರ ಇದ್ವಿ ಆಟೋಕ್ಸ್ಪೋನಾಗಿಲ್ಲ ಎಕ್ಸ್ಪ್ಲೋರ್ ಮಾಡತ್ತಿದ್ವಿ ವಿಜಯಪುರ ಅಂದ್ರೆ ಫೋನ್ ಜಾಸ್ತಿ ಯೂಸ್ ಮಾಡಂಗಿಲ್ಲ ಅದ್ರ ಸಂಬಂಧ ಇನ್ನೂ ಎಷ್ಟೊಂದು ಜನ ಪಾಪ ಟೆಕ್ಸ್ಟ್ ಮಾಡತ್ತಾರ ಬಂದೇವ್ರಿ ನಾವು ನಿಮಗೆ ಮೀಟ್ ಆಗೋಕ್ಕಾಗಿಲ್ಲ ನೀವು ನಾಳೆ ಹೊಂಟೀರಿ ನಾಳೆ ಒಂದಿನ ಇರ್ರಿ ಅಂತ ಅನ್ನತ್ತಾರ ಕರೆ ಮತ್ತು ನಾಳೆ ನಾಡ್ದ ಕಾಲೇಜ್ ಅದು ಇರ್ತೈತಲ್ರಿ ಮತ್ತು ಹಿಂಗೆ ಸೀನ್ ಆಗ್ತೈತಿ ಆ್ಯಂಡ್ ಲಿಟ್ರಲಿ ಯಾರ್ಯಾರಿಗೆ ಪಾಪ ಮೀಟ್ ಆಗೋಕ್ಕಾಗಿಲ್ಲ ಆಮೇಲೆ ಯಾರ್ಯಾರಿಗೆ ಭಾಳ ವೇಟ್ ಮಾಡಿಸೋಲ್ಲ ಮನಸ್ಸಿಂದ ಸಾರಿ ಕೇಳತ್ತೇನೆ ನಾನು ಯಾಕಂದ್ರೆ ಪಾಪ ನಮ್ಮ ಸಂಬಂಧ ನೋಡಕ್ಕೆ ಬಂದಿರಿ ಪಾಪ ನಮಗೆ ಬೆಟ್ಟ ಆಗ್ಬೇಕಂತ ಬಂದಿರ್ತೀರಿ ಸುಳ್ಳೋದು ವೇಟ್ ಮಾಡಿಸಿದ್ರೆ ನಾವೇನು ದೊಡ್ಡ ಸೆಲೆಬ್ರಿಟಿ ಅಂತಲ್ಲ ಅಂದರೂ ಕರೆ ಪಾಪ ಇಷ್ಟ ಟೈಮ್ ಕೊಟ್ಟೆ
ಫ್ಯಾಮ್ಲಿನೂ ಕರ್ಕೊಂಬಂದಿದ್ದೀರಿ ಎಷ್ಟೊಂದು ಜನ ಅವ್ರ ಫ್ಯಾಮ್ಲಿಗೂ ಮೀಟಾಗಿ ಭಾಳ ಖುಷಿ ಅನ್ನಿಸ್ತೆ ಆ್ಯಂಡ್ ಇನ್ನೊಂದು ಸ್ವಲ್ಪ ಜನ ಬಂದಾಗ ಏನಾರು ಹತ್ತಿದ್ರೆ ಅಕ್ಕ ನೀವು ಬೈಕ್ ಹೊಡಿತೀರಲ್ಲ ಅದು ಇನ್ಸ್ಪೈರ್ ಆಗಿ ನಾನು ಬೈಕ್ ಕಲ್ತೇನಂತೆ ಸೊ ಏನೋ ಖುಷಿ ಅನ್ನಿಸ್ತೆ ಕಲೀರಿ ಬೈಕ್ ಹುಡುಗಿಯರು ಬೈಕ್ ಹೊಡೀರಿ ಕಾರ್ ಹೊಡೀರಿ ಬೈಕ್ ಕಾರ್ ಅಂತಷ್ಟಲ್ಲ ಇಂಡಿಪೆಂಡೆಂಟ್ ಇರ್ರಿ ಭಾಳ ಜನ ಬಂದಾಗ ಹಿಂಗೆ ನಿಮ್ಮಿಂದ ಇನ್ಸ್ಪೈರ್ ಆಗೇನಂತಿರ್ತೀರ ನಿಮ್ಮ ನೋಡಿ ಕಲ್ತೀನಿ ನಿಮ್ಮಂಗೆ ಆಗ್ಬೇಕಂತ ಇಷ್ಟ ಅಂತೀರಿ ನನ್ನಂಗೆ ಬೇಡ ನನ್ಕಿಂತ ಇನ್ನೂ ಚಲೋ ಆಗಿರ್ಬೇಕಾರೆ ಇನ್ನೂ ಪ್ರತೀಕ್ಷಾ ಇಲ್ಲಿರ್ಬೋದು ನೀವು ಪ್ರತೀಕ್ಷಾನ್ಕಿಂತ ಚಲೋ ಆಗಿರ್ಬೇಕಾರೆ ಇನ್ ಕೇಸ್ ಯಾರು ಇಲ್ಲೇನಾರು ಇಲ್ಲಿ ಬಂದಿರ್ತೀರಿ ಅಲ್ರಿ ಇಲ್ಲೇ ಫೋಟೋ ಎಕ್ಸ್ಪೋನಾಗ ಬಂದಾಗ ಏನಾರು ಏನೋ ಯಾರು ಏನಾರು ಅಂದಿದ್ರೆ ಮನ್ಸಿಗೆ ಹಾಕೋಬೇಡ್ರಿ ಆ್ಯಂಡ್ ಇಷ್ಟ ಆ್ಯಂಡ್ ಇಲ್ಲೇ ಬ್ಲಾಗ್ ಎಂಡ್ ಮಾಡತ್ತೀನ ಸಿಗ್ತೇ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿ ಮಟ್ಟ ಸ್ಟೇಜಿಗೆ ಬೀಗಿ ಚೆಂದ ಗೆಟ್ ರಿಚ್ ಬಾಯ್ ಬಾಯ್ ದಿಸ್ ಇಸ್ ಯುವರ್ ಆಲ್ರೆಡಿ ಪ್ರತೀಕ್ಷಾ ಸೈನಿಂಗ್ ಆಫ್